सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यं तं तोटकं वार्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि अधीहि भगवो ब्रह्म। श्रीमच्छङ्कर भगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशं मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः सप्रणामं हार्दं स्वागतं व्याहरामि। श्री श्री सच्चिदानंदेन्द्र सरस्वती स्वामिपादानां कर्तृकत्वेन प्रसिद्धायां विशुद्ध वेदांत परिभाषा विशुद्ध वेदांत परिभाषा नाम्नी देवभाषायाः कृतिः इदानीं विचार्यते। अग्रे तावत् श्री श्री स्वामिचरणानां प्रशस्तिश्लोकपैकं पठित्वा अनुग्रहं च प्राप्य ग्रन्थभागं यथा स्वामिपादानुग्रहं विचारयामः। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ ब्रह्मनिष्ठाय विद्महे संयमीन्द्राय धीमहि
ತನ್ನ ಸಚ್ಚಿದಾನಂದ ಪ್ರಚೋದಯಾತ್. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಪಾದರಿಂದ ವಿರಚಿತವಾಗಿರತಕ್ಕಂತಹ ಒಂದು ಅಮೋಘ ಕೃತಿ ವಿಶುದ್ಧ ವೇದಾಂತ ಪರಿಭಾಷಾ ಎಂಬತಕ್ಕಂಥದ್ದು. ಅದರಲ್ಲಿ ಈ ಒಂದು ಮೊದಲನೆಯ ವಿಷಯ ಪರಿಭಾಷಾ ಅಂತಕ್ಕಂಥದ್ದು ಏನು, ಆಯಾಯ ಶಾಸ್ತ್ರಕ್ಕೆ ಮೀಸಲಾದ ಪದ. ಅದರಲ್ಲಿ ಮೊದಲನೆಯ ಪದ ಯಾವುದು? ಬ್ರಹ್ಮ ಅಂತ ಹೇಳ್ತಕ್ಕಂಥದ್ದು. ಆ ಬ್ರಹ್ಮ ಪದವನ್ನು ಈಗ ವಿಚಾರ ಮಾಡ್ತಾ ಇದ್ದಾರೆ ಸ್ವಾಮಿಪಾದರವರು. ಇದರಲ್ಲಿ ವಿಚಾರ ಮಾಡತಕ್ಕಂಥದ್ದು ಏನು ಇಲ್ಲ. ಬ್ರಹ್ಮ ಆ ಒಂದು ಪದದ ಬಗ್ಗೆ ಸಾಮಾನ್ಯವಾಗಿ ಈ ಎಲ್ಲರೂ ಕೂಡ ಹೇಳ್ತಕ್ಕಂಥದ್ದು ಒಂದೇ, ಏನು ನಿರ್ಗುಣ ನಿರ್ವಿಶೇಷ ಅದು ಇದು ಅಂತ ಹೇಳ್ತಾರೆ. ಮತ್ತು ಸಗುಣ ಸವಿಶೇಷ ಅಂತಂತಲೂ ಹೇಳ್ತಾರೆ. ವೇದಾಂತದಲ್ಲೂ ಅದನ್ನು ಹೇಳ್ತಾರೆ, ಎಲ್ಲದರಲ್ಲೂ ಹೇಳ್ತಾರೆ. ಹೀಗಾಗಿ ಈ ಒಂದು ಬ್ರಹ್ಮದ ಒಂದು ಪರಿಚಯ ಮಾಡಿ ಈ ಎರಡೂ ವಿಧವಾಗಿ ಹೇಳುವಾಗ ಯಾವುದನ್ನು ನಾವು ಇಟ್ಕೊಳ್ಬೇಕು ಮತ್ತು ಇನ್ನೊಂದನ್ನು ಯಾತಕ್ಕಾಗಿ ಹೇಳಿದ್ದಾರೆ, ಇಷ್ಟನ್ನು ವಿಚಾರ ಮಾಡಿ ತಿಳ್ಕೊಂಡ್ರೆ ಸಾಕು. ಮುಂದಿನದು ಆ ಬ್ರಹ್ಮವನ್ನು ತಿಳಿದುಕೊಳ್ಳಬೇಕಾದರೆ ನಾವೇನು ಮಾಡಬೇಕು, ಸಾಧನೆ ಅಂತಕ್ಕಂಥದ್ದು ಏನು, ಸಾಧನೆ ಅಂತ ಹೇಳಬಹುದಾ ಇಲ್ಲವ, ಅದೆಲ್ಲ ಮುಂದಿನ ವಿಚಾರ. ಈಗ ಬ್ರಹ್ಮ ಅಂತಕ್ಕಂಥದ್ದು ಇದು ಎಂಬತ್ತಾಗಿ ಹೇಳುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸ್ವಾಮಿಗಳು. ಯಾಕೆ ಪ್ರಯತ್ನ ಅಂತ ಹೇಳಿದ್ದು ನಾವು? ಸ್ವಾಮಿಗಳಿಗೆ ಗೊತ್ತಿಲ್ವೇ ಇದು ಅಂತ ಹೇಳೋಕ್ಕೆ? ಗೊತ್ತಿಲ್ವೇ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಕಣ್ರಿ ಅಂದರೆ ಮುಖ್ಯವಾಗಿ ಯಾತಕ್ಕೆ ಗೊತ್ತೇನು? ಯಾರಿಗೂ ಕೂಡ ಬ್ರಹ್ಮವನ್ನು ಇದು ಎಂಬುದಾಗಿ ವಿಷಯೀಕರಿಸಿ ಬೆರಳಿನಿಂದ ತೋರಿಸಿ ಅಥವಾ ಯಾವ ಇಂದ್ರಿಯಗಳಿಂದಲೇ ಆಗಲಿ ವ್ಯಕ್ತಪಡಿಸಿ ಹೇಳುವುದಕ್ಕಾಗುವುದಿಲ್ಲ. ಆದ್ದರಿಂದ ಏನೇ ಹೇಳಿದ್ರೂ ಕೂಡ ಅದು ಏನೋ ಒಂದು ಅದಕ್ಕೇನೋ ಸುತ್ತಿ ಬಳಸಿ ಏನೋ ಒಂದು ಅದಕ್ಕೆ ಸೇರಿಸ್ಕೊಂಡೋ ಬಿಟ್ಕೊಂಡೋ ಹೇಳಬೇಕಷ್ಟೆ. ಆದ್ದರಿಂದ ಏನಾಗಿದೆ, ಇಲ್ಲಿ ಬ್ರಹ್ಮವನ್ನು ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡುತ್ತೇವೆ ಅಂತ ಹೇಳ್ತಾ ಇದ್ದಾರೆ. ಒಂದು ವೇಳೆ ಬೆರಳಿನಿಂದ ತೋರಿಸಿ ನೋಡ್ರಿ ಇದು ಅಂತ ಹೇಳುವ ಹಾಗಿದ್ದಿದ್ದರೆ ಆಗ ಪ್ರಯತ್ನ ಏನು ಬೇಕಾಗಿರಲಿಲ್ಲ. ಎದುರಿಗೆ ಪುಸ್ತಕ ಇದೆ, ಇದರ ಪುಸ್ತಕವನ್ನು ಇದು ಅಂತ ತೋರಿಸಿ ನಮಗೆ ಹೇಳುವುದಕ್ಕೆ ಏನು ಪ್ರಯತ್ನ ಏನಿಲ್ಲ. ಇದನ್ನು ತೋರಿಸಿ ಹೇಳ್ಬೋದು, ಆದರೆ ಬ್ರಹ್ಮ ಹಾಗಲ್ಲ. ಅದಕ್ಕೋಸ್ಕರ ಇದು ಹೇಳ್ತಾ ಇದ್ದಾರೆ. ಅದರಲ್ಲಿ ಏನು ಹೇಳಿದರು, ಮೊದಲಿಗೆ ಆ ಒಂದು ಬ್ರಹ್ಮದ ಒಂದು ಲಕ್ಷಣ ಮತ್ತು ಈ ಒಂದು ಗ್ರಂಥದ ಒಂದು ಗ್ರಂಥವು ಯಾತಕ್ಕೆ ಬಂದಿದೆ, ಗ್ರಂಥಕ್ಕೆ ಕಾರಣ, ಗ್ರಂಥ ರಚನೆಯ ಕಾರಣ ಅದನ್ನು ಹೇಳಿ ಮತ್ತು ಅದನ್ನು ತಮ್ಮ ಗುರುಗಳಿಗೆ ನಮಸ್ಕರಿಸಿ ಗ್ರಂಥ ಪ್ರಾರಂಭ ಮಾಡಿದ್ದಾರೆ. ನೋಡೋಣ. ಓಂ ಅವಾಚ್ಯಮಪ್ರಮೇಯಂಚ ಕಾರ್ಯಕಾರಣವರ್ಜಿತಂ ನಿಷ್ಕ್ರಿಯಂ ನಿಷ್ಕಲಂ ಶಾಂತಂ ಆತ್ಮಾನಮನುಸಂಧತೆ ಪದವಾಕ್ಯ ಪ್ರಮಾಣಜ್ಞಾನಂ ಸಂಪ್ರದಾಯವಿದೋ ಗುರೂನ್ ನತ್ವಾ ವಿಶುದ್ಧ ವೇದಾಂತ ಪರಿಭಾಷಾ ಪ್ರಕಾಶ್ಯತೆ. ಇದಕ್ಕೆ ಅರ್ಥವನ್ನೆಲ್ಲ ಹೇಳಿದರು. ಇದು ಒಂದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಏನು ಅಂತಂದರೆ ಗುರು ಏನು ಇಲ್ಲಿ ಸ್ವಾಮಿಪಾದ ಹೇಳ್ತಾ ಇದ್ದಾರೆ, ನಮ್ಮ ಗುರುಗಳನ್ನು ನಮಸ್ಕರಿಸಿ ಅಂತ ಹೇಳ್ತಾ ಇದ್ದಾರೆ. ಆ ಗುರುಗಳು ಎಂಥ ಅವರು ಅಂತ ಹೇಳಿದ್ರೆ, ಒಂದೋ ಅವರು ಸಕಲ ಶಾಸ್ತ್ರಾರ್ಥ ಪಾರಂಗತರು. ಅದರಲ್ಲಿ ಏನೂ ಇಲ್ಲ, ಎಲ್ಲ ಗುರುಗಳು ಹಾಗಿದ್ದೇ ಇರಬೇಕು. ಹೌದು ತಾನೆ? ಗುರು ಉಣಿಸ್ಕೋಬೇಕಾದ್ರೆ ಆಗಿರಬೇಕು. ಈ ಜನ ಗುರು ಉಣಿಸ್ಕೊಳ್ಳೋಕೆ ತಕ್ಕವನಲ್ಲ, ಏನೋ ತಿಳಿದಿದ್ದು 4 ಮಾತು ಹೇಳ್ಬೋದಷ್ಟೆ. ಇದು ಎಲ್ಲರಿಗೂ ಸರಿಯಾಗಿದೆ. ಆದರೆ ಇನ್ನೊಂದು ವಿಶೇಷಣವನ್ನು ಹಾಕಿದ್ರು, 2 ವಿಶೇಷಣ. ಏನು? ಪದವಾಕ್ಯ ಪ್ರಮಾಣ ಜ್ಞಾನ ಸಂಪ್ರದಾಯ ವಿಧೋ ಗುರೂನ್. ಸಂಪ್ರದಾಯ ವಿಧ ಅಂತಂದರೆ ಯಾವುದಿದು? ಇದು ದ್ವಿತೀಯ ವಿಭಕ್ತಿ ಬಹುವಚನ. ಸಂಪ್ರದಾಯ ವಿಧಂ
ಸಂಪ್ರದಾಯವಿದವು ಸಂಪ್ರದಾಯವಿದಃ ಅಂತಕ್ಕಂಥದ್ದು. ಸಂಪ್ರದಾಯವಿದ ಸಂಪ್ರದಾಯವಿದರನ್ನ ಅಂತ ಒಂದು ವಿಶೇಷಣ ಸೇರಿಸಿದ್ರಲ್ಲ, ಇದರಿಂದ ಸ್ವಾಮಿಪಾದರವರ ಉದ್ದೇಶ ಯಾರನ್ನು ಕುರಿತು ಹೇಳಿದ್ದಾಗಿದೆ ಅಂತಂದರೆ, ಮುಖ್ಯವಾಗಿ ನಮ್ಮ ಗಮನಕ್ಕೆ ಬರ್ತಕ್ಕಂಥದ್ದು ಬೇರೆಯವರು ಇಲ್ಲ ಅಂತಲ್ಲ, ಮುಖ್ಯವಾಗಿ ವೇದಾಂತ ಸಂಪ್ರದಾಯ ಈ ಪರಿಭಾಷೆ ಹೊರಟಿದೆಯಲ್ಲ, ಯಾವ ಸಂಪ್ರದಾಯವನ್ನು ಇಟ್ಟುಕೊಂಡು ನಾವೀ ಗ್ರಂಥವನ್ನು ಮಾಡ್ತಾ ಇದ್ದೀರೋ ಆ ಒಂದು ಸಂಪ್ರದಾಯವನ್ನು ಬಲ್ಲವರು ಯಾರು ಅಂತ ಹೇಳಿದ್ರೆ, ಒಂದು ದೃಷ್ಟಿಯಲ್ಲಿ ಮೊಟ್ಟ ಮೊದಲಿಗೆ ಸುರೇಶ್ವರರು, ನಂತರ ಅವರ ಗುರುಗಳು ಶಂಕರರು, ನಂತರ ಅವರ ಗುರುಗಳು ಗೌಡಪಾದರು, ಅವರ ಗುರುಗಳು ಗೋವಿಂದ ಭಗವತ್ಪಾದರು. ಅವರು ಏನು ಅವರಿಗೆ ಸಾಮಾನ್ಯವಾಗಿ ಅವರೇನು ನಿರ್ಲಿಪ್ತರಾಗಿ ಅವ್ರ ಪಾಡಾಗ ಅವ್ರು ಇದ್ದುಬಿಟ್ರು. ಇರಲಿ, ಅವ್ರನ್ನೂ ಸೇರಿಸ್ಕೊಳ್ಳೋಣ. 4 ಜನ: ಸುರೇಶ್ವರ, ಶಂಕರ, ಮತ್ತು ಗೋವಿಂದ ಭಗವತ್ಪಾದರು, ಮತ್ತು ಗೌಡಪಾದರು. ಇವರನ್ನ ಉದ್ದೇಶದಲ್ಲಿ ಇಟ್ಟುಕೊಂಡು ಇವರು ಸಂಪ್ರದಾಯವಿದೋ ಗುರು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಏನು, ಮತ್ತೆ ಗುರುಗಳು ಬೇರೆಯವರು ಅಲ್ವೇ? ಅಲ್ಲ, ಹೌದು, ಅವರು ಗುರುಗಳೇ. ಆದರೂ ಕೂಡ ಅವರಿಂದ ಎಷ್ಟು ನಾವು ತಿಳ್ಕೊಳ್ಬೇಕು ಅಷ್ಟನ್ನು ತಗೊಳ್ಳೋಣ. ಎಲ್ಲರೂ ಇದ್ದಾರೆ, ಅವರಿಂದ ಏನೋ ಹೇಳ್ತಾ ಇರ್ತಾರೆ, ಆ ಹೇಳ್ತಾ ಇದ್ದೆಲ್ಲ ತಗೋಬೇಕಾದಿಲ್ಲ, ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಳ್ಳೋಣ, ನಮಗೆ ಬೇಕಾದದ್ದನ್ನು. ಆ ಒಂದು ದೃಷ್ಟಿಯಿಂದ ಇದನ್ನು ಹೇಳಿದ್ದಾರೆ. ಈಗ ಬ್ರಹ್ಮವನ್ನು ಹೇಳ್ತಾ ಏನು ಹೇಳಿದು ಅಂತಂದರೆ, ಇದು ಈ ಈ ಅವಾಂಗ್ಮನಸ ಗೋಚರಮಿದಂ ಬ್ರಹ್ಮ ಅಂತ ಹೇಳಿದರು. ಇಲ್ಲಿ ಯಾವ ಒಂದು ಮನಸ್ಸಿಗಾಗಲಿ ಮತ್ತು ಮಾತಿಗಾಗಲಿ ಸಿಲುಕತಕ್ಕದ್ದಲ್ಲ, ಅದಕ್ಕೆ ವಿಷಯವಲ್ಲ ಅಂತ ಹೇಳಿದ್ರು. ಮಾತಿಗಾಗಲಿ ಅಥವಾ ಮನಸ್ಸಿಗಾಗಲಿ ವಿಷಯ ಆಗಬೇಕಾದ್ರೆ ಯಾಕಲ್ಲ ಅಂತ ಹೇಳ್ತಾ ಇದ್ದೀರಿ ಸ್ವಾಮಿ? ಪ್ರಪಂಚದಲ್ಲಿ ಯಾವುದೇ ವಸ್ತು ಆದ್ರೂ ಕೂಡ ಇವೆರಡಕ್ಕೆ ವಿಷಯ ಆಗಬೇಕಲ್ವಾ? ಅದಕ್ಕೊಂದು ಹೆಸರಿರಬೇಕು, ಏನೋ ಒಂದು ಹೆಸರು ಹೇಳಿದ ತಕ್ಷಣ ನಮ್ಮ ಪ್ರತ್ಯಯ ಆಗಬೇಕು ಅದಕ್ಕೆ ಅಲ್ವಾ? ಯಾವುದೋ ಒಂದು ಪಕ್ಷಿ ಇದೆ ನೋಡಿ, ಇದು ಗಿಣಿ ಅಂತೀವಿ, ಗಿಣಿ ಅಂದ ತಕ್ಷಣ ಆ ಗಿಣಿ ಹೆಸರು ಹೇಳಿದ ತಕ್ಷಣ ನಮಗೆ ಆ ಪ್ರತ್ಯಯ ಆಗುತ್ತೆ. ಇದು ಒಂದಕ್ಕೊಂದು ಪ್ಯಾರಲಲ್ಲ ಹೋಗತಕ್ಕಂಥ ವಿಚಾರಗಳಿದು, ಶಬ್ದ ಪ್ರತ್ಯಯ. ಇದು ಯಾಕಾಗಲಿಲ್ಲ ಅಂತಂದರೆ, ಶಬ್ದ ಪ್ರತ್ಯಯ ಇವೆರಡಕ್ಕೂ ವಿಷಯವಾಗಿ, ಶಬ್ದಕ್ಕೆ ವಿಷಯವಾಗಿ ನಮಗೆ ಪ್ರತ್ಯಯ ಉಂಟಾಗಬೇಕಾದರೆ ಏನಿರಬೇಕು? ಮೊಟ್ಟ ಮೊದಲಿಗೆ ಅದೊಂದು ಪದಾರ್ಥವಾಗಿರಬೇಕು, ಮೊಟ್ಟ ಮೊದಲಿಗೆ. ಹೌದು ತಾನೆ? ಈ ಪದಾರ್ಥ 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 ಅಂತಕ್ಕಂಥದ್ದನ್ನು ಈ ತಾರ್ಕಿಕರು 7 ವಿಂಗಡಿಸಿದ್ದಾರೆ: ದ್ರವ್ಯ, ಗುಣ, ಕರ್ಮ, ಸಾಮಾನ್ಯ, ವಿಶೇಷ, ಸಮವಾಯ, ಅಭಾವ. ಇದು ಬ್ರಹ್ಮ, ಇದು ಯಾವ ಗುಂಪಿಗೂ ಸೇರತಕ್ಕಂಥದ್ದಲ್ಲ. ಯಾಕೆ? ಅದಕ್ಕೆ ದ್ರವ್ಯ ಅಂತ ಲಕ್ಷಣ ಹೇಳ್ತಾರೆ, ಅವೆಲ್ಲ ಏನು ಬೇಡ, ಇಷ್ಟು ತಿಳ್ಕೊಳ್ಳ. ಪದಾರ್ಥ 7 ಪದಾರ್ಥ ಸಂಬಂಧಪಟ್ಟಿಲ್ಲ. ಇನ್ಯಾವುದು? ಗುಣಗಳನ್ನು ತಾರ್ಕಿಕರು 24 ಗುಣಗಳನ್ನು ಹೇಳ್ತಾರೆ. ರೂಪ, ರಸ, ಗಂಧ, ಸ್ಪರ್ಶ, ಸಂಖ್ಯಾ, ಪರಿಮಾಣ, ಪೃಥಕ್ತ್ವ, ಸಂಯೋಗ, ವಿಭಾಗ, ಪರತ್ವ, ಅಪರತ್ವ, ಮತ್ತು ಪರತ್ವ, ಗುರುತ್ವ, ದ್ರವ್ಯತ್ವ, ಸ್ನೇಹ, ಶಬ್ದ, ಬುದ್ಧಿ, ಸುಖ, ದುಃಖ, ಇಚ್ಛಾ, ದ್ವೇಷ, ಮತ್ತು ಪ್ರಯತ್ನ. ಮೊದಲೇ ಹೇಳ್ತಾರೆ ಧರ್ಮ, ಅಧರ್ಮ, ಸಂಸ್ಕಾರ. ಇವಿಷ್ಟೆಲ್ಲ ಇದು ಗುಣಗಳು. ಇದರಲ್ಲಿ 24 ಹೇಳಿದ್ದಾರಲ್ಲ, ಯಾವೊಂದಕ್ಕೂ ವಿಷಯವಲ್ಲ ಬ್ರಹ್ಮ. ಇಷ್ಟು 24 ಯಾವುದಕ್ಕೂ ವಿಷಯವಲ್ಲ. ಹೀಗಿರುವಾಗ ಶಬ್ದದಿಂದ ಹೇಗೆ ಹೇಳೋಕ್ಕಾಗುತ್ತೆ? ಮನಸ್ಸಿನಲ್ಲಿ ಹೇಗೆ ತಿಳ್ಕೊಳ್ಳೋಕ್ಕಾಗುತ್ತೆ? ದ್ರವ್ಯವೂ ಅಲ್ಲ, ಗುಣವೂ ಅಲ್ಲ. ಆಯಿತು. ಮತ್ತೆ ಇಷ್ಟೆಲ್ಲ ಹೇಳಿ ಇದು ಆದರೆ ವೇದಾಂತಗಳಲ್ಲಿ ಹೇಳಿದ್ದಾರಲ್ಲ ಸ್ವಾಮಿ, ಏನಂತ? ಬ್ರಹ್ಮಕ್ಕೆ ನೀವು ಹೇಳಿದ್ರೆ ಯಾವುದಕ್ಕೂ ವಿಷಯವಾಗಲ್ಲ ಅಂತ ಒಂದು ಶಬ್ದ ಹೇಳ್ತಾರೆ, ಪ್ರತ್ಯಯ ಆಗಬೇಕು ಅಂತ ಹೇಳಿದಾರಲ್ಲ ಶಬ್ದದಿಂದ. ಎಲ್ಲಪ್ಪ? ಸತ್ಯ, ಜ್ಞಾನ, ಸತ್ಯಂ, ಜ್ಞಾನಂ, ಅನಂತಂ, ವಿಜ್ಞಾನಮಾನಂದಂ, ಸತ್, ಮತ್ತೆ ಆತ್ಮ ಅಂತಲೂ ಹೇಳಿದ್ದಾರೆ, ಬ್ರಹ್ಮ ಅಂತ ಹೇಳಿದ್ದಾರೆ, ಬಾಯ್ಬಿಟ್ಟು ಅಂತ ಹೇಳಿದ್ದಾರಲ್ಲ ಅಂತಂದರೆ ಅದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದಾರೆ. ಅದು ಯಾವ ದೃಷ್ಟಿಯಿಂದ ಹೇಳಿದ್ದಾರೆ ಅಂತ ಅನ್ನೋದನ್ನು ಇವತ್ತು ಹೇಳ್ತಾ ಇದ್ದಾರೆ ಸ್ವಾಮಿಪಾದರವರು. ಏನು ಹೇಳ್ತಾ ಇದ್ದಾರೆ ಇವತ್ತು ನೋಡಿ, 2ನೇ ಪುಟ.
ತದಾಪಿ ಅಧ್ಯಾರೋಪಿತ ಉಪಾಧಿ ವಿಶೇಷೈರೇವ ತಥಾ ತಥಾ ನಿರ್ದಿಶ್ಯತೆ ನತು ಸಾಕ್ಷಾತ್. ನೋಡಪ್ಪ, ಹೇಳಿದ್ದಾರೆ ಹೌದು, ಆದರೂ ಕೂಡ ಸಾಕ್ಷಾತ್ತಾಗಿ ಕೇವಲವಾದ ಬ್ರಹ್ಮವನ್ನೇ ಹೇಳಿಲ್ಲ. ಮತ್ತೇನು ಹೇಳಿದ್ದಾರೆ? ಏನು ಹೇಳಿದ್ದಾರೆ ಅಂದರೆ, ನೀನು ಹೇಳಿದಿಲ್ಲಪ್ಪ, ಸತ್ಯಂ ಅಂತ ಹೇಳಿದ್ದಾರೆ ಸ್ವಾಮಿ ಅಂತ. ಸತ್ಯಂ ಅಂಥೇಳಿ, ಸತ್ಯಂ ಅಂತ ಹೇಳೋದಕ್ಕೆ ಅರ್ಥವನ್ನು ವಿವರಿಸಿ ಮಾಡಿದ್ದಾರೆ, ನಮಗೆ ಗೊತ್ತಿದೆ. ಏನು? ಯಾವಾಗಲೂ ಕೂಡ ತ್ರಿಕಾಲಾಬಾಧಿತ ಮತ್ತು ತ್ರ್ಯವಸ್ಥಾಬಾಧಿತ, 3 ಕಾಲದಲ್ಲೂ ಕೂಡ ಅದು ಅಬಾಧಿತವಾಗಿರಬೇಕು, ಮತ್ತು 3 ಅವಸ್ಥೆಗಳಲ್ಲಿಯೂ ಅಬಾಧಿತವಾಗಿ ಇರಬೇಕು ಅಲ್ವಾ? ಹೀಗಿದ್ದಾಗ ಇದೇನಾಗಿದೆ? ಸತ್ಯ ಗೊತ್ತು. ಇಂತಹ ಸತ್ಯ ಇದೆಯಲ್ಲ, ಈ ಸತ್ಯತ್ವವನ್ನು ಆ ಕೇವಲ ಬ್ರಹ್ಮದಲ್ಲಿ ಆರೋಪ ಮಾಡಿಬಿಟ್ಟು, ಅದು ಕೇವಲವಾದ ಬ್ರಹ್ಮ ಹೇಳಿಲ್ಲ, ಆಗೋದಿಲ್ಲ ಹೇಳೋದಕ್ಕೆ, ಅದಕ್ಕೋಸ್ಕರ ಸತ್ಯತ್ವವನ್ನು ಆ ಬ್ರಹ್ಮದಲ್ಲಿ ಅದಿಲ್ಲ, ಸತ್ಯತ್ವ ಅಂತ ಹೇಳೋದಕ್ಕಾಗೋದಿಲ್ಲ, ಆದರೂ ಕೂಡ ಆರೋಪ ಮಾಡಿ, ನೋಡಿ ಇದು ಬ್ರಹ್ಮ ಅಂತ ಹೇಳಿ ಯಾತಕ್ಕೆ ಆರೋಪ ಮಾಡಿದ್ದಾರೆ ಅಂತಂದರೆ, ಬೇರೆ ಎಲ್ಲ ವಸ್ತುಗಳು ಕೂಡ ಒಂದು ತ್ರಿಕಾಲ ಬಾಧಿತವಾಗಿರುತ್ತೆ, ಒಂದು ತ್ರ್ಯವಸ್ಥಾ ಬಾಧಿತವಾಗಿರುತ್ತೆ. ಈ ಅವಸ್ಥೆಯಲ್ಲಿ ಇನ್ನೊಂದು ಅವಸ್ಥೆ ಇರೋಲ್ಲ, ಸ್ವಪ್ನದಲ್ಲಿ ಜಾಗ್ರತೆಯಲ್ಲಿರೋ ಹೀಗಿರುತ್ತೆ. ಆದರೆ ಇದು ಏನಿದು? ಇದು ಅಲ್ಲ. ವ್ಯವಸ್ಥೆಯಲ್ಲಿಯೂ ಕೂಡ ಅಬಾಧಿತ, ತ್ರಿಕಾಲದಲ್ಲಿಯೂ ಕೂಡ ಅಬಾಧಿತ, ಅಂದರೆ ಬಾಧಿತವಾಗುವುದಿಲ್ಲ ಎಂಬುದಾಗಿ ಅಪವಾದ ಮಾಡುವುದಕ್ಕೋಸ್ಕರ ಸತ್ಯತ್ವ ಅಂತಕ್ಕಂಥ ಒಂದು ಗುಣವನ್ನು ಆರೋಪಣೆ ಮಾಡಿದ್ದಾರೆ ಅಷ್ಟೇ. ಎಲ್ಲದಕ್ಕೂ ಇದೇ ಉತ್ತರ. ವಿಜ್ಞಾನಮಾನಂದಮನಕ್ಕೆ ಒಂದಲ್ಲ, ಅದಕ್ಕೊಂದು ಆರೋಪ ಮಾಡಿ ಹೇಳುತ್ತೆ. ಹೀಗೆ ಏನಿದ್ದಾರೆ, ಅಧ್ಯಾರೋಪಿತ ಉಪಾಧಿ ವಿಶೇಷ, ಇದಕ್ಕೆ ಉಪಾಧಿ ಹಿಂದೆ ಆರೋಪ ಮಾಡಿದ್ದಲ್ಲ, ಉಪಾಧಿ ವಿಶೇಷಗಳಿಂದ ಎಲ್ಲಿ ಹೇಗೆ ಹೇಗೆ ಬೇಕು ಹಾಗಾಗಿ ಹೇಳಿದ್ದಾರೆ, ಇಲ್ಲಿ ಆ ಸಂದರ್ಭ ತಕ್ಕಂತೆ ಹೇಳಿದ್ದಾರೆ. ನತು ಸಾಕ್ಷಾತ್, ಅಷ್ಟೇ ಹೊರತು ಸಾಕ್ಷಾತ್ತಾಗಿ ಬ್ರಹ್ಮವನ್ನು ನೀವು ತಿಳ್ಕೊಂಬಿಟ್ಟಿದ್ದೀರಾ. ಏನಂತ? ಓಹೋ ಸತ್ಯಂ ಜ್ಞಾನವಂತ ಬ್ರಹ್ಮ, ಓಹೋ ಸತ್ಯವಾಗಿರ್ತಕ್ಕಂಥದ್ದು, ಸತ್ಯವಾಗಿರ್ತಕ್ಕಂಥದ್ದು ಬ್ರಹ್ಮವಲ್ಲ, ಸತ್ಯತ್ವ ಎನ್ನುವುದನ್ನು ಆರೋಪ ಮಾಡಿ ಹೇಳಿದ್ದಾರೆ ಅಷ್ಟೇ. ನಿಜವಾಗಿಯೂ ಕೂಡ ಬ್ರಹ್ಮವನ್ನು ಸತ್ಯಂ ಬ್ರಹ್ಮ ಅಂತ ಹೇಳೋದಕ್ಕೂ ಆಗೋದಿಲ್ಲ. ಹೌದಾ? ಯಾಕೆ ಆರೋಪ ಮಾಡಿದ್ದಾರೆ ಅಂದರೆ, ಇದು ಯಾವ ಕಾಲದಲ್ಲೂ ಕೂಡ ಬಾಧಿತವಾಗೋದಿಲ್ಲ ಅನ್ನೋದು ಹೇಳೋಕ್ಕೋಸ್ಕರ ಆರೋಪ ಮಾಡಿ ಸತ್ಯತ್ವ ಹೇಳಿದ್ದಾರೆ. ಹೀಗೆ ಹೇಳಿ ಅನ್ನೋದು ಸಾಕ್ಷಾತ್ ಯಥೋಕ್ತ ಹೇತೋ, ಹಿಂದೆ ಅದಕ್ಕೆ ನಾವು ಕಾರಣ ಹೇಳಿದ್ದೇವೆ. ಯಾತಕ್ಕೆ ಅಂದರೆ, ನಿರಸ್ತ ಸರ್ವ ವಿಶೇಷಂ ಬ್ರಹ್ಮ ಅಂತ ಹೇಳಿದ್ದೇವೆ ನಾವು. ಎಲ್ಲ ವಿಶೇಷಗಳಿಂದಲೂ ಕೂಡ ಮುಕ್ತವಾಗಿರ್ತಕ್ಕಂಥದ್ದು ಈ ಬ್ರಹ್ಮ ಅಂತ ಹೇಳಿಬಿಟ್ಟಿದ್ದೇವಲ್ಲ ಅಂತ. ಮತ್ತು ಯದಾ ಪುನಃ ಸ್ವರೂಪಮೇವ ನಿರ್ದಿದೀಕ್ಷಿತಂ ತದಾ ಅಯಮೇವ ಅಭ್ಯುಪಾಯೋ ಯದುತ ಪ್ರಾಪ್ತ ಪ್ರತಿಷೇಧ ದ್ವಾರೇನೈವ ನಿರ್ದೇಶ. ಆಯಿತು ಸ್ವಾಮಿ, ನೀವು ಉಪನಿಷತ್ತಿನಲ್ಲಿ ಹೇಳಿದ್ದಾರೆ ಸತ್ಯಂ ಜ್ಞಾನ ಅನಂತ ವಿಜ್ಞಾನಮಾನಂದ ಬ್ರಹ್ಮ ಆತ್ಮ ಅಂತೆಲ್ಲ ಹೇಳಿದ್ದಾರೆ. ಇದನ್ನು ನೀವು ಹೇಳಿದಿರಿ? ಇಲ್ಲ, ಇದೆಲ್ಲ ಆರೋಪಿತ. ಇವೆಲ್ಲ ಏನು? ಸತ್ಯ ಅಂತಕ್ಕಂಥದ್ದು ಸತ್ಯಂ ಬ್ರಹ್ಮ ಅಂದರೆ ಸತ್ಯತ್ವವನ್ನು ಬ್ರಹ್ಮದ ಮಾಡಿ ಸತ್ಯಂ ಬ್ರಹ್ಮ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರಿ. ಹಾಗಾದರೆ ಈ ಆರೋಪ ಮಾಡದೇನೆ ಹೇಳಿಲ್ವಾ ಅಂತ ಕೇಳಿದ. ಅದಕ್ಕೆ ಹೇಳಿದ್ರು, ಅಲ್ಲಪ್ಪ ಎಷ್ಟು ಸಾರಿ ಹೇಳಬೇಕು ನಿಮಗೆ, ಎಷ್ಟು ಸಾರಿ ನಯ ಹೇಳಬೇಕು? ಆರೋಪ ಮಾಡಿದೆ ಕೇವಲ ಬ್ರಹ್ಮವನ್ನು ಇದು ಎಂಬುದಾಗಿ ಬೆರಳಿನಿಂದಲೋ ಅಥವಾ ಯಾವ ಶಬ್ದದಿಂದಲೋ ಅಥವಾ ಮನಸ್ಸಿನಿಂದಲೋ ಕೂಡ ತಿಳಿಸಿ ಹೇಳೋದಕ್ಕಾಗುವುದಿಲ್ಲ ಅಂತ ಎಷ್ಟು ಸರಿ ಅಪ್ಪ ಹೇಳಿರೋದು? ಆಗುವುದಿಲ್ವಲ್ಲ. ಓಹೋ, ಹಾಗಾದರೆ ಕೇವಲ ಬ್ರಹ್ಮವನ್ನು ಹೇಳೇ ಇಲ್ವಾ ಸ್ವಾಮಿ? ಇವಾಗ ಪ್ರಶ್ನೆ, ಇದಕ್ಕೆ ಉತ್ತರ ಹೇಳಬೇಕು. ನೋಡಪ್ಪ, ಕೇವಲ ಬ್ರಹ್ಮವನ್ನು ಹೇಳಿದ್ದಾರೆ. ಅಯ್ಯಯ್ಯೋ, ಈಗ ತಾನೇ ಹೇಳೋಕ್ಕಾಗಲ್ಲ ಅಂದರೆ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದೀರಾ ಈಗ. ಇದೇನು ಸ್ವಾಮಿ ಇದು? ನೋಡಪ್ಪ,
ಹೇಳಿದ್ದಾರೆ, ಕೇವಲ ಬ್ರಹ್ಮವನ್ನು ಕೂಡ, ನಿರ್ವಿಶೇಷ ಬ್ರಹ್ಮವನ್ನು ಹೇಳಿದ್ದಾರೆ. ಅಂದರೆ ಹೇಗೆ ಹೇಳಿದ್ದಾರೆ ಅಂತ ಅನ್ನೋದು ಮುಖ್ಯ. ನಿನ್ನ ಅಭಿಪ್ರಾಯ ಏನು? ಏನೋ ಒಂದು ಶಬ್ದದಿಂದಲೋ ಅಥವಾ ಬೆಟ್ ಮಾಡಿ ತೋರಿಸೋ ಏನೋ ಒಂದು ಹೇಳ್ತಾರೆ. ಹಾಗಲ್ಲ ಹೇಳಿರತಕ್ಕಂಥದ್ದು. ಕೇವಲವಾದ ಬ್ರಹ್ಮವನ್ನು ಹೇಗೆ ಹೇಳಿದ್ದಾರೆ ಗೊತ್ತೇ? ಅದನ್ನು ಹೇಳ್ತಾ ಇದ್ದಾರೆ ಸ್ವಾಮಿಪಾದರವರು. ಯಾವಾಗ ಕೇವಲ ಬ್ರಹ್ಮ ಸ್ವರೂಪವನ್ನೇ ಹೇಳಬೇಕು ಅಂತ ಹೊರಟಿದೆಯೋ, ಇಚ್ಛೆಯುಳ್ಳಿದ್ದ ಹೊರಟಿದೆಯೋ, ನಿರ್ದೇಷ್ಟುಂ ಇಷ್ಟಂ, ಅದು ಆಗ ಏನು? ಅಯಮೇವ ಅಭ್ಯುಪಾಯೋ, ಇದೇ ಉಪಾಯ. ಯಾವ ಉಪಾಯದಿಂದ ಹೇಳಿ? ಯಾವ ಉಪಾಯ ಸ್ವಾಮಿ ಅದು? ಅಂದರೆ ಯದುತ ಪ್ರಾಪ್ತ ಪ್ರತಿಷೇಧ ದ್ವಾರೇಣ ಪ್ರಾರೇಣ ಇವ ನಿರ್ದೇಶ. ಅಂದ್ರೆ ಏನು? ಯಾವುದೋ ಒಂದು ಪ್ರಾಪ್ತವಾಗಿರತಕ್ಕಂಥ ಪ್ರತಿಷೇಧವನ್ನು ಮಾಡಿ. ಪ್ರಾಪ್ತ ಅಂದ್ರೆ ಏನು? ಯಾವುದೋ ಒಂದು ಹೇಳಿ, ಏನಾದ್ರು ಹೇಳ್ಬೋದು ಅದಕ್ಕೆ. ಸತ್ಯತ್ವ ಅದೇ ಇರ್ಬೋದು. ನೋಡ್ರಿ, ಬ್ರಹ್ಮ ಯಾವುದದು? ನಿತ್ಯ ಶುದ್ಧ ಅಂತ ಹೇಳ್ತಾನೆ, ಅದು ಪ್ರಾಪ್ತ, ನಿತ್ಯ ಶುದ್ಧ. ಏನು ಹೇಳ್ತಾರೆ ಇಲ್ಲಿ ಅಂದರೆ ನೇತಿ ಅಂತ ಹೇಳ್ತಾರೆ. ಏನದು? ನೇತಿ ನೇತಿ ಅಂತ ಹೇಳಿ ಯಾವುದನ್ನು ನೀವು ಹೇಳಿದ್ರೂ ಕೂಡ, ಓ ಇದಾ ಬ್ರಹ್ಮ ಅಲ್ಲ, ಇದಾ ಬ್ರಹ್ಮ ಅಲ್ಲ. ಬ್ರಹ್ಮವು ಯಾವುದು? ನಿತ್ಯ ಶುದ್ಧಾನ ಅಲ್ಲ, ನಿತ್ಯ ಬುದ್ಧಾನ ಅಲ್ಲ, ನಿತ್ಯ ಮುಕ್ತಾನ ಅಲ್ಲ, ಎಲ್ಲದಕ್ಕೂ ಕೂಡ ಅಲ್ಲ 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 ಅಷ್ಟೆ. ಈ ರೀತಿಯಾಗಿ ಪರಪ್ರತಿಷೇಧ ದ್ವಾರೇನೈವ, ಅಂದರೆ ಯಾವ ಒಂದು ವಿಷಯವನ್ನ, ಯಾವ ಒಂದು ಲಕ್ಷಣದಿಂದ ಪರಮಾತ್ಮನ ಹೇಳಿದರೂ ಕೂಡ ಅದಲ್ಲ ಅದಲ್ಲ ಎನ್ನುವುದಾಗಿ ನಿರಾಕರಣೆ ಮಾಡುವುದರ ಮೂಲಕ ಆ ರೀತಿಯಾಗಿ ಬ್ರಹ್ಮವನ್ನು ತಿಳಿಸಿಕೊಟ್ಟಿದ್ದಾರೆ. ಯಾವುದನ್ನ? ಕೇವಲ ಬ್ರಹ್ಮವನ್ನ. ಕೇವಲ ಬ್ರಹ್ಮವನ್ನು ತಿಳಿಸಿ ಹೇಳೋದಕ್ಕಾಗೋದಿಲ್ಲ. ಆದರೂ ಕೂಡ ಉಪಾಯ ಏನು ಮಾಡಿದ್ದಾರೆ? ಇದನ್ನು ತಿಳಿಸಿ ಹೇಳೋಕ್ಕಾಗೋದಿಲ್ಲ. ನೋಡ್ರಿ, ಇಲ್ಲಿ ಒಬ್ಬ ಹುಡುಗ ಇದ್ದಾನೆ. ಯಾರು ಅಂತಂದರೆ, ಯಾರು ಅಂದರೆ ಏನು? ಎರಡು ಮಾರ್ಗ ಇದೆ. ಒಂದು, ಇವನು ಕಣ್ರಿ ಅಂತ ಅವನ ಹೆಸರನ್ನೋ ಇಲ್ಲ ಬೆಟ್ಟು ತೋರಿಸೋ ಕರೆಯೋದು. ಇವನೇನು ಮಾಡ್ದ ಅಂದರೆ, ಇನ್ನೊಂದು ವಿಧ ಯಾವುದು? ಇಲ್ಲ, ಬೇರೆಯವೆಲ್ಲ ಇರ್ತಾರಲ್ಲ, ಅವರನ್ನು ಕುರಿತು ಇವನಲ್ಲ 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 ಅಂತ ಹೇಳಿದಾಗ ಯಾವುದು ಉಳಿಯತ್ತೋ ಅದು ಬ್ರಹ್ಮ. ಅವನ ಆ ಹುಡುಗ. ಹಾಗೆ ಇದು ಯಾವುದು ಯಾವುದು ಉಳಿಯೋದು? ಯಾವುದು ಉಳಿಯೋದು ಅಂದರೆ ಎಲ್ಲವನ್ನೂ ಕೂಡ ನಿರಾಕರಣೆ ಮಾಡಿದರೆ ಯಾವುದು ಉಳಿಯುವುದು? ಒಂದೇ ಒಂದು. ಯಾವುದು? ನಾನೇನು ಮಾಡಿದೆ? ಎಲ್ಲವನ್ನೂ ನಿರಾಕರಣೆ ಮಾಡಿಬಿಟ್ಟೆ. ಓಹೋ, ಹಾಗಾದ್ರೆ ನಾನು ಬ್ರಹ್ಮ ಆಯಿತು. ಇಲ್ಲಪ್ಪ, ಇನ್ನೂ ನಿರಾಕರಣೆ ಮುಗಿದಿಲ್ಲ. ಅಯ್ಯಯ್ಯೋ, ಎಲ್ಲ ನಿರಾಕರಣೆ ಮಾಡಾಯ್ತಲ್ಲ ಸ್ವಾಮಿ. ಪ್ರಪಂಚದಲ್ಲಿರತಕ್ಕಂಥ ನಾಮರೂಪಗಳು ಎಲ್ಲವನ್ನೂ ಕೂಡ ಇದಲ್ಲ ಇದಲ್ಲ ಇದಲ್ಲ, ಹೀಗಿಲ್ಲ ಹಾಗಿಲ್ಲ, ಎಲ್ಲ ನಿರಾಕರಣೆ ಮಾಡಿದ್ದಾಯ್ತಲ್ಲ. ಇನ್ನೇನು? ಇಲ್ಲಪ್ಪ, ಇನ್ನೂ ನಿರಾಕರಣೆ ಮಾಡಿಲ್ಲ. ಅದೇನು ಸ್ವಾಮಿ? ಎಲ್ಲವನ್ನೂ ನಿರಾಕರಣೆ ಮಾಡಿದ ಮೇಲಲ್ವೇ ನಾನಿನ್ನೂ ಇರೋದು ಅಂತ ಹೇಳ್ತಾನೆ. ಆವಾಗ ಏನು ಹೇಳ್ತಾರೆ? ಇಲ್ಲಪ್ಪ ಗುರುಗಳು, ಇನ್ನೂ ನಿರಾಕರಣೆ ಮುಗಿದಿಲ್ಲಪ್ಪ. ನೀನು ಅಂದ್ರೆ ಯಾರು? ನಾನು ಅಂದರೆ ಶರೀರ. ಶರೀರವೂ ಅಲ್ಲ. ಓ, ಅದನ್ನು ನಿರಾಕರಣೆ ಮಾಡಿದ್ರು. ಓಹೋ, ಇವಾಗ ಏನು ಸ್ವಾಮಿ, ಪೂರ್ತಿ ಆಯ್ತಾ ನಿರಾಕರಣೆ? ಇಲ್ಲ, ಈಗಲೂ ನಿರಾಕರಣೆ ಪೂರ್ತಿಯಾಗಿಲ್ಲ. ಏನು ಇನ್ಯಾವುದಿದೆ? ಅರೆ, ಇಂದ್ರಿಯವೂ ನೀನಲ್ಲ, ಮನಸ್ಸು ನೀನಲ್ಲ, ಅಂತಃಕರಣವೂ ನೀನಲ್ಲ. ಓ, ಇನ್ನೇನಿರೋದು ಅಂತಂದರೆ, ಇನ್ನೇನು ಇರುವುದು ಅಂತ ಅನ್ನುವುದನ್ನ ನೀನು ಯಾವ ಅರಿವಿನಿಂದ ಹೇಳ್ತಾ ಇದೆಯೋ ಅದಿದ್ದೇ ಇರುತ್ತೆ ಅಷ್ಟೆ. ಅದು ಮಾತ್ರ ಹೋಗೋದಿಲ್ಲ. ಹೌದ್ ತಾನೆ? ಆ ಇದೆಯಲ್ಲ, ಅದು ಬ್ರಹ್ಮ ಅಂತ ಅಷ್ಟೇ. ಇದನ್ನ ಅಲ್ಲ 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 ನಿರಾಕರಣೆ ಹೇಳ್ತಕ್ಕಂಥದ್ದು. ಎಲ್ಲವನ್ನೂ ಹೀಗೆ ನಿರಾಕರಣೆ ಮಾಡಿ ಹೇಳ್ತಕ್ಕಂಥದ್ದು ಬ್ರಹ್ಮ. ಅದಕ್ಕೆ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಅಸ್ಥೂಲಂ ಅನಣು ಅಹ್ರಸ್ವಂ ಅದೀರ್ಘಂ ಅಲೋಹಿತಂ ಅಸ್ನೇಹಂ ಅಚ್ಛಾಯಂ ಅತಮಃ ಅವಾಯು ಅನಾಕಾಶಂ ಅಸಂಗಂ ಅರಸಂ ಅಗಂಧಂ ಅಚಕ್ಷುಷ್ಕಂ ಅಶ್ರೋತ್ರಂ ಅಭಾವ
ಅಶ್ರೋತ್ರಂ ಅವಾಕ್ ಅಮನಃ ಅತೇಜಸ್ಕಂ ಅಪ್ರಮಾಣಂ ಅಮುಖಂ ಅಮಾತ್ರಂ ಅನಂತರಂ ಅಬಾಹ್ಯಂ. ಎಲ್ಲ ನಾ ಅಂತ ಯಾವುದು ಅಲ್ಲ ಅಂತ. ಏನು ಪರಪ್ರತಿಷೇಧೇನೈವ ಪರಪ್ರತಿಷೇಧದ್ವಾರೇನೈವ ಅಂತ ಹೇಳಿ, ಮತ್ತು ಇನ್ನೂ ಒಂದು ಇದು ಬೃಹದಾರಣ್ಯಕ ವಾಕ್ಯ. ಅದರಲ್ಲಿ ಇದು ಅಪೂರ್ವಂ ಅನಪರಂ ಅನಂತರಂ ಅವಾಕ್ಯಂ ತದೇತದ್ ಬ್ರಹ್ಮ ಪೂರ್ವಮನಪರಮನಂತರಮವಾಕ್ಯಮಯಮಾತ್ಮ ಬ್ರಹ್ಮ ಸರ್ವಾನುಭೂ ಅಂತಕ್ಕಂಥ ವಾಕ್ಯ ತಾನೇ ಅದು. ತದೇತದ್ ಬ್ರಹ್ಮ, ನೋಡಪ್ಪ ಈ ಬ್ರಹ್ಮ ಇದೆಯಲ್ಲ ಅದು ಹ್ಞೂ ಆಯ್ತು, ಎಲ್ಲಿ ಸ್ವಾಮಿ ತೋರಿಸಿ ಇದ್ರೆ ಅಪೂರ್ವಮನಪರಮನಂತರ, ಅಯ್ಯೋ ಅಲ್ಲ 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 ಇತ್ಯಾದಿ ಶ್ರುತಿಷು ಯಥಾ, ಈ ಶ್ರುತಿಗಳಲ್ಲಿ ಇದನ್ನ ನಿರಾಕರಣೆ ಮಾಡಿ ತೋರಿಸ್ತಾ ಇದ್ದಾರೆ ಅಂಥೇಳಿ ಮುಂದೆ ಹೇಳ್ತಾರೆ. ತದೇವಂ ಪ್ರತ್ಯಸ್ತಮಿತ ಸರ್ವ ವಿಶೇಷಂ ಅವಾಂಗ್ಮನಸ ಗೋಚರಮಪಿ ಸತ್ ಇದಂ ಪರಮಾರ್ಥ ತತ್ವಂ ಸ್ವಯಂ ಸಿದ್ಧಂ ಅಪ್ರತ್ಯಾಖ್ಯೇಯ ಸ್ವಭಾವಂ. ಇದು ಬಹಳ ಮುಖ್ಯ. ಅಪ್ರತ್ಯಾಖ್ಯೇಯ ಸ್ವಭಾವಂ ಸರ್ವಸ್ಯಾಪಿ ಆತ್ಮತ್ವಾದೇವ. ಇಂತಹ ಬ್ರಹ್ಮ ಯಾವುದು? ಇಂತಹ ಬ್ರಹ್ಮ ಬರೀ ನಿರಾಕರಣೆ ಮಾಡೋದ್ರ ಮೂಲಕ, ಇದಲ್ಲ 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 ಅಂತ ನಿರಾಕರಣೆ ಮಾಡುವುದರ ಮೂಲಕ ತಿಳಿಸಿ, ಇದು ವಾಕ್ಯದಿಂದಲೂ ಗೋಚರವಾಗದೆ ಮನಸ್ಸಿನಿಂದಲೂ ಗೋಚರವಾಗದೆ ಇಂತಹ ತತ್ವ ಇದೆಯಲ್ಲ, ಇದು ಏನಾಗಿದೆ? ಇದು ಅಂದರೆ ಸ್ವಯಂ ಸಿದ್ಧಂ. ಇದನ್ನ ಬೇರೆ ಯಾವ ಪ್ರಮಾಣದಿಂದಲೂ ಕೂಡ ಸಿದ್ಧ ಮಾಡಬೇಕಾದದ್ದಿಲ್ಲ. ಯಾಕೆ? ಪ್ರಮಾಣ ಅಂದ ಕೂಡಲೇ ಅದು ಯಾವುದೋ ಅನಾತ್ಮ ವಸ್ತು ಆಯಿತು. ಯಾವ ಅನಾತ್ಮ ವಸ್ತುವಿಗೂ ಕೂಡ ವಿಷಯವಲ್ಲ, ಯಾವುದಕ್ಕೂ ವಿಷಯವಲ್ಲ. ಇಂತಹ ತತ್ವವನ್ನು ಪ್ರಮಾಣಕ್ಕೆ ವಿಷಯವನ್ನಾಗಿ ಮಾಡಿಕೊಂಡು ತಿಳಿಸ್ತೇನೆ ಅಂತ ಹೋದರೆ ಅದರ ಸ್ವರೂಪ ಸರಿಯಾಗಿ ತಿಳ್ಕೊಂಡಾಗ ಆಗುತ್ತಾ? ಒಂದು ಹೀಗೆ ಏನಾಗಿದೆ, ಸ್ವಯಂ ಸಿದ್ಧೆ ಅಪ್ರತ್ಯಾಕ್ ಆಯಿತು. ಇಷ್ಟೆಲ್ಲ ಇದೆಯಲ್ಲ ಸ್ವಾಮಿ, ಇದು ಇಲ್ಲ ಅಂತ ಹೇಳೋಕಾರ ಆಗುತ್ತೆ? ಇದನ್ನ ಪ್ರತ್ಯಾಖ್ಯಾನ ಮಾಡುವುದಕ್ಕೆ ಆಗುವುದೇ ಇಲ್ಲ. ನೆನ್ನೆ ನೋಡುದಲ್ಲ, ಯಯೇವ ನಿರಾಕರ್ತ ತಸ್ಯೈವ ಆತ್ಮತ್ವಾತ್. ಯಾವನ ನಿರಾಕರಣೆ ಮಾಡ್ತಾರೋ ಅವನ ಸ್ವರೂಪವೇ ಅದು, ಇನ್ನೇನು ಮಾಡ್ತಾನ ಅದನ್ನ. ಆದ್ದರಿಂದ ನಿರಾಕರಣೆ ಮಾಡೋದಕ್ಕೆ ಅಂದರೆ ಸರ್ವಸ್ಯಾಪಿ ಆತ್ಮ. ಯಾಕೆ ನಿರಾಕರಣೆ ಮಾಡೋಕ್ಕಾಗೋದಿಲ್ಲ ಅಂದರೆ ಸರ್ವಸ್ಯಾಪಿ ಆತ್ಮತ್ವ. ಯಯೇವ ನಿರಾಕರ್ತ ತಸ್ಯೈವ ಆತ್ಮತ್ವಾತ್. ಸರ್ವಸ್ಯಾಪಿ ಆತ್ಮತ್ವಾದೇವ. ಎಲ್ಲರೂ ಕೂಡ ಸ್ವರೂಪಭೂತವಾಗಿದ್ದಾನೆ. ಇಂತಹ ಏನಾಗಿದ್ದಾನೆ ಇವನ್ನ ತಯೇಷನೇತಿ ನೇತ್ಯಾತ್ಮ. ಇವನು ಯಾರು? ಇವನು ಆತ್ಮ. ಇವನ ಹೆಸರೇನು ಗೊತ್ತೇ? ನೇತ್ಯಾತ್ಮ ಅಂತ ಇವನ ಹೆಸರು ಅಷ್ಟೇ. ಬ್ರಹ್ಮಾಗಿಮಾಂಸ ಯಾವುದು ಹೇಳೋಕ್ಕಾಗೋದಿಲ್ಲ, ಏನೂ ಇಲ್ಲ. ಇವನ ಹೆಸರೇನಾಯಿತು? ಇವನು ಇಲ್ದವನು ಯಾವನು? ಏನಪ್ಪ ಅಂದರೆ ಇವನ ಹೆಸರೇನು ಅಂತಂದರೆ ಯಾವ ಹೆಸರು ಹೇಳಿದ್ರು? ಯಾವ ಹೆಸರು ಅಲ್ಲ 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 ಅಂದರು. ಈ ಹೆಸರಲ್ಲ, ಈ ಹೆಸರಲ್ಲ, ರಾಮ ಅಲ್ಲ, ಕೃಷ್ಣ ಅಲ್ಲ, ಗೋವಿಂದ ಅಲ್ಲ, ಈಶ್ವರ ಯಾವುದೂ ಅಲ್ಲ. ಮತ್ತು ಇನ್ಯಾವುದಪ್ಪ? ಇವನು ಅನಾಮಧೇಯ, ಹೆಸರಿಲ್ಲದೆ ಇದ್ದವನು ಅಂತ ಹೇಳ್ತಾರಲ್ಲ ಹಾಗೆ. ಏನು ಹೇಳಿದ್ರು? ಇವನ್ನ ಇಂಥವನ್ನ ಏನಂತ ಕರಿಬೇಕು? ನೇತಿ ಅಷ್ಟೆ. ಈ ಆತ್ಮ ಯಾರಪ್ಪ? ಅವನು ನೇತಿ ಅಷ್ಟೆ ಅಂತ ಹೇಳಿ ಆ ನೇತಿ ಆತ್ಮ ಅಂತ ಅನ್ನುವುದನ್ನು ಬೃಹದಾರಣ್ಯಕದಲ್ಲಿ 4 ಸಲ ಹೇಳಿದ್ದಾರೆ. ಮತ್ತೆ ತತ್ಸತ್ಯಂ ಸ ಆತ್ಮ, ಇದು ಬೃಹದಾರಣ್ಯಕ ಆಯಿತು. ಇದು ಛಾಂದೋಗ್ಯದಲ್ಲಿ ತತ್ಸತ್ಯಂ ಸ ಆತ್ಮ. ಆ ಶ್ವೇತಕೇತವಿ ಹೇಳ್ತಾರನಲ್ಲ, ಐತದಾತ್ಮ್ಯಮಿದಿಗಂ ಸರ್ವಂ ಸ ಏಷೋಣಿಮ, ಐತದಾತ್ಮ್ಯಮಿದಿಗಂ ಸರ್ವಂ ತತ್ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತೋ. ಇಲ್ಲಿ ಯಾವತ್ತೂ ಕೂಡ ಸ ಆತ್ಮ ತತ್ವಮಸಿ ಶ್ವೇತಕೇತೋ ಅಂತ ಕೂಡಿಸಿ ಹೇಳಲೇಬಾರದು. ಯಾವುದಿಲ್ಲಿ? ಇಲ್ಲಿ ಸಂಹಿತಾ ರೂಪದಿಂದ ಹೇಳಬಾರದು. ಸಂಹಿತಾ ಅಂತಂದರೆ ಕೂಡಿಸಿ ಹೇಳ್ತಕ್ಕಂಥದ್ದು. ಸಂಹಿತಾ ರೂಪದಿಂದ ಹೇಳಬಾರ್ದು. ಏನು?
ಸತ್ಸತ್ಯಂ ಸ ಆತ್ಮ ತತ್ವಮಸಿ ಅಂತ ಹೇಳಬಾರ್ದು. ಯಾಕೆ ಹಾಗೆ ಹೇಳ್ಬಿಟ್ಟೆ ಏನು, ಸ ಆತ್ಮ ಅತತ್ವಮಸಿ ಅಂತ ಹೇಳಿದಾಗ ಆಗ್ಬಿಡುತ್ತೆ. ಸವರ್ಣ ದೀರ್ಘ ಸಂಧಿ ಅದು ಬಿಡಿಸಿದಾಗ ಆಯಿತು. ಅದರಿಂದ ಹೇಳಬಾರ್ದು ಸತ್ಯಂ ಸ ಆತ್ಮ ಅಂತ ಹೇಳಿ. ಇದು ಛಾಂದೋಗ್ಯದಲ್ಲಿ 9 ಬಾರಿ ಬಂದಿದೆ. ಇಲ್ಲಿ ಹಾಕಿದೆ, ನಂಬರೆಲ್ಲ ಹಾಕ್ಬಿಟ್ಟಿದೆ. 9 ಬಾರಿ ಬಂದಿದೆ. ಮತ್ತೆ ಅಯಮಾತ್ಮ ಬ್ರಹ್ಮ ಸರ್ವಾನುಭೂ, ಇದು ಬೃಹದಾರಣ್ಯಕ ಅಂದ್ಬಿಟ್ಟು ಅಮ್ಮದಿ ಇದೆಲ್ಲ ವಾಕ್ಯಗಳು ಉದ್ಧಾರ ಮಾಡ್ತಾ ಇದ್ದಾರೆ ಅಷ್ಟೇ. ಇದೆ ಸ ಆತ್ಮ ಸ ವಿಜ್ಞೇಯ, ಪ್ರಸಿದ್ಧವಾದ ವಾಕ್ಯ. ಅಂತಃಪ್ರಜ್ಞಂ ನ ಬಹಿಷ್ಪ್ರಜ್ಞಂ ನೋ ಬಹಿತಃಪ್ರಜ್ಞಂ ಅಂತ ಹೇಳಿ ಅಲ್ಲಿ ಸ ಆತ್ಮ ಸ ವಿಜ್ಞೇಯ ಅಂತ ಹೇಳಿದ್ದಾರಲ್ಲ ಅದು. ಇತ್ಯಾದಿ ಶ್ರುತಿಭ್ಯ, ಇವೇ ಮೊದಲಾದ ಶ್ರುತಿಗಳಿಂದ ಏನು ಗೊತ್ತಾಗ್ತಾ ಇದೆ, ಇದು ಈ ನೇತ್ಯ ನೇತ್ಯಾತ್ಮ ಅಂತಕ್ಕಂಥದ್ದು ಇದು ಅಪ್ರತ್ಯಾಖ್ಯೆಯ ಸ್ವಭಾವ, ಮತ್ತು ಯಾತಕ್ಕೆ ಎಲ್ಲರ ಸ್ವರೂಪವಾಗಿದೆ ಇದು. ಆದ್ದರಿಂದ ಮತ್ತು ಸ್ವಯಂ ಸಿದ್ಧವಾಗಿದೆ. ಅಂದ್ರೇನು, ಯಾವ ಪ್ರಮಾಣಗಳಿಂದಲೂ ಕೂಡ ಏನನ್ನು ಸಿದ್ಧ ಮಾಡಬೇಕಾಗಿಲ್ಲ. ಇದು ಅನುಭವ ಏನು, ಯಾರ ಅನುಭವದಲ್ಲಿದೆಯಾ ಸ್ವಾಮಿ? ಅಯ್ಯೋ, ಅನುಭವ ಏನಪ್ಪ, ಪ್ರತಿ ಗಳಿಗೆಂದೂ ಅನುಭವ ಆಗ್ತಾ ಇದೆಯಲ್ಲ. ನೋಡಿ, ನಮಗಿಂತ ಭಿನ್ನವಾಗಿರತಕ್ಕಂತಹ ಯಾವುದೇ ವಸ್ತುವನ್ನು ನಾವು ಸಿದ್ಧ ಮಾಡಬೇಕಾದ್ರೆ ಅದಕ್ಕೇನೋ ಒಂದು ಪ್ರಮಾಣ ಮಾಡಬೇಕು ಮತ್ತು ಸಿದ್ಧ ಮಾಡಿ ಹೇಳಬೇಕು, ಹೌದು ತಾನೆ? ಆದರೆ ನನ್ನನ್ನು ನಾನು ಸಿದ್ಧ ಮಾಡಿಕೊಳ್ಬೇಕಾದ್ರೆ ಯಾವ ಪ್ರಮಾಣ ಏನು ಬೇಕು, ಅದಕ್ಕೆ ಯಾವ ಪ್ರಮಾಣ? ಇದು ಹೀಗೆ, ಇದಕ್ಕೆ ಯಾವ ಒಂದು ಪ್ರಮಾಣವೂ ಬೇಕಿಲ್ಲ. ಯಾಕೆ? ಪ್ರಮಾಣಕ್ಕೆ ವಿಷಯವೇ ಅಲ್ಲ. ಪ್ರಮಾಣ ಏನಾಗಿದೆ? ಪ್ರಮಾಣ ಬಂದಿರೋದು ಈ ಒಂದು ಬ್ರಹ್ಮದ ಕಾರ್ಯ. ಅದು ಒಂಥರ ಕಾರ್ಯ, ಬ್ರಹ್ಮದಿಂದ ಬಂದಿರತಕ್ಕಂಥದ್ದು. ಹಾಗಿರುವಾಗ ಆ ಕಾರ್ಯ ಇದೆಯಲ್ಲ, ಆ ಕಾರ್ಯ ಬ್ರಹ್ಮದ ಕಾರ್ಯ. ಅದರ ಮೂಲಕವಾಗಿ ನಾವು ಕಾರಣ ತಿಳ್ಕೊಳ್ತೇವೆ ಅಂತ ಹೋದರೆ ಅದು ಪರಿಪೂರ್ಣವಾಗಿ ತಿಳ್ಕೊಳ್ಳೋಕ್ಕಾಗುತ್ತಾ? ಆಗೋದಿಲ್ಲ. ಯಾಕೆ? ಅದು ಕಾರ್ಯ. ಅದು ಇವಾಗ ಒಂದು ಹಾಲು ಅಂತ ಇದೆ. ಹಾಲಿನ ಕಾರ್ಯ ಏನು? ಮೊಸರು, ತುಪ್ಪ ಇತ್ಯಾದಿ, ಬೆಣ್ಣೆ, ಮೊಸರು ಇತ್ಯಾದಿಗಳು. ಈಗ ಆ ಬೆಣ್ಣೆ ಮೊಸರು ಅಂತಕ್ಕಂಥದ್ದನ್ನು ಅದರ ಒಂದು ಸ್ವರೂಪ ತಿಳ್ಕೊಂಡ್ರೆ ಹಾಲಿನ ಸ್ವರೂಪ ತಿಳ್ಕೊಂಡಾಗ ಆಯಿತಾ? ತಿಳ್ಕೊಂಡಾಗ ಆಗಿದೆ. ಯಾಕೆ? ಅಷ್ಟು ಮಾತ್ರ ಹಾಲಿಗೆ, ಅಷ್ಟೇ ಅಲ್ಲ, ಇನ್ನೂ ಬೇರೆ ಬೇಕಾದಷ್ಟಿದೆ, ಹೌದು ತಾನೆ? ತುಪ್ಪ ಇದೆ, ಬೆಣ್ಣೆ ಇದೆ, ಮತ್ತು ಮೊಸರಿದೆ, ಇವೆಲ್ಲ ಇದೆ. ಆದ್ದರಿಂದ ಯಾವುದೋ ಒಂದು ತಿಳ್ಕೊಂಡೆ ಆಯಿತು, ಅದರ ಒಂದು ಏನು ಒಂದು ಪಾರ್ಶ್ವಿಕ ಜ್ಞಾನ ಆಯಿತು ಅಷ್ಟೇ. ಅದು ಹಾಗಾಗಿ ತಿಳ್ಕೊಳಕ್ಕಾಗೋದಿಲ್ಲ ಅಂಥೇಳಿ. ಮತ್ತು ವೇದಾಂತ ಅಸ್ತು. ಹಾಗಾದ್ರೆ ವೇದಾಂತ ಹೇಗೆ ತಿಳಿಸ್ಕೊಡ್ತಾ ಇದೆ ಅಂತಂದರೆ, ವೇದಾಂತಾಸ್ತು ಅಧ್ಯಾರೋಪಿತ ಅತದ್ಧರ್ಮ ನಿವರ್ತಕತ್ವೇನ ತತ್ರ ಪ್ರಮಾಣಂ ಇತಿ ಉಪಚರ್ಯಂತೆ. ವೇದಾಂತಗಳು ಏನು ಹೇಳ್ತಾ ಇವೆ ಏನು ನೋಡಿ, ಇದು ಅಧ್ಯಾರೋಪಿತ ಅತದ್ಧರ್ಮ ನಿವರ್ತಕತ್ವೇನ, ಒಂದು ಅಧ್ಯಾರೋಪ ಮಾಡಿದ್ರು, ಆ ಅಧ್ಯಾರೋಪ ಮಾಡಿದ್ದೇನಾಯಿತು, ಅದು ಅದರ ಧರ್ಮವಲ್ಲ. ಸತ್ಯತ್ವವನ್ನು ಆರೋಪಣೆ ಮಾಡಿದ್ರು, ಸತ್ಯತ್ವ ಅಂತಕ್ಕಂಥದ್ರ ಧರ್ಮವಲ್ಲ. ಅದು ಯಾಕೆ? ನಿರ್ಧರ್ಮಕ, ಅದು ಬ್ರಹ್ಮ ನಿರ್ಧರ್ಮಕ ಅಲ್ಲ. ಆದರೂ ಕೂಡ ಆರೋಪ ಮಾಡಿದ್ರು, ಅದನ್ನೇನು ಅದಲ್ಲದೆ ಇರತಕ್ಕಂತಹದ್ದನ್ನು ನಿವರ್ತಕ ತೆಗೆದುಹಾಕೋದಕ್ಕೋಸ್ಕರ ಹೀಗೆ ಮಾಡಿ ಬ್ರಹ್ಮವನ್ನು ತಿಳಿಸುವುದರಿಂದ ಅದನ್ನು ಏನು ಹೇಳ್ತಾರೆ, ವೇದಾಂತವನ್ನು ನಾವು ಪ್ರಮಾಣ ಎಂಬುದಾಗಿ ಹೇಳುತ್ತೇವೆ ಅಂತ ಅಲ್ಲ, ಎಂಬುದಾಗಿ ಉಪಚಾರದ ಮೂಲಕ ಹೇಳ್ತಾರೆ. ಉಪಚಾರದಿಂದ ಹೇಳ್ತಾರೆ, ಏನೋ ಒಂದು ಉಪಚಾರವಾಗಿ ಹೇಳ್ತಾರೆ, ಅಷ್ಟೇ. ನಿಜವಾಗಲೂ ಅಲ್ಲ. ಆದರೆ ಬೇರೆ ಶಾಸ್ತ್ರದಲ್ಲಿ ನಿಜವಾಗಿಯೂ ಪ್ರಮಾಣ. ಏನೋ ಬಂದಿತ್ತಿ ಬಂದರೆ ಅವನ ಸ್ವಾಮಿ ಬನ್ನಿ ಊಟ ಮಾಡಿ ಅಂತಂದರೆ, ಏನಾದ್ರು ಊಟ ಮಾಡಿ ಅಂದರೆ ಇವ್ರನ್ನ ಏನಿದೆ ಊಟ ಹಾಕೋಕೆ ಅವ್ನು ಯೋಗಿ ಇಲ್ಲ, ಅವ್ನಿಗೆ ಮನಸ್ಸಿಲ್ಲ. ಹೇಗೆ ಹೇಳ್ತಾ ಇದ್ದಾನೆ? ಉಪಚಾರಕ್ಕೆ ಹೇಳ್ತಾ ಇದ್ದಾನೆ. ಹಾಗೆ ಇದು ಉಪಚಾರಕ್ಕಾಗಿ ಹೇಳೋದಷ್ಟೆ. ಪ್ರಮಾಣ ಅಂತ ನಿಜವಾಗಿಯೂ ಅಲ್ಲ. ಯಾಕೆ ಪ್ರಮಾಣ? ಇದಕ್ಕೋಸ್ಕರ, ಈ ಮೂಲಕವಾಗಿ ಬ್ರಹ್ಮ ತಿಳಿಸ್ಕೊಡ್ತಾ ಇದೆಯಲ್ಲ, ಅದಕ್ಕೋಸ್ಕರ ಅಂಥೇಳಿ. ಅದಕ್ಕೆ
ಈ ಒಂದು ಉದಾಹರಣೆ ಹೇಳ್ತಾರೆ. ವಸ್ತುತಸ್ತು ಅವಿಷಯತ್ವಾತ್ ಅಪ್ರಮೇಯಮೇವ ತತ್. ವಸ್ತುತಃ ಏನಾಗಿದೆ? ಯಾವ ಪ್ರಮಾಣದಿಂದಲೂ ತಿಳಿಸುವುದಕ್ಕಾಗುವುದಿಲ್ಲ. ಯಾಕೆ? ವೇದ ಬ್ರಹ್ಮತತ್ವ ಅಪ್ರಮೇಯ ತತ್ವ ಅಂತ ಹೇಳಿ ಆ ಒಂದು ಏತದಪ್ರಮಯಂ ಧ್ರುವಂ ಅಂತ ಹೇಳಿ ಆ ಒಂದು ಬೃಹದಾರಣ್ಯಕ ವಾಕ್ಯ ಹೇಳ್ತಾರೆ. ಅದು ಏನು ಅದು ಪೂರ್ಣವಾದ ವಾಕ್ಯ ಇರುತ್ತೆ. ಏಕದೈವಾನುದ್ರಷ್ಟವ್ಯಂ ಏತದಪ್ರಮಯಂ ಧ್ರುವಂ ಏಕದೈವಾನುದ್ರಷ್ಟವ್ಯಂ ಏಕಧಾ ಏವ ಅನುದ್ರಷ್ಟವ್ಯಂ ಮತ್ತು ಏತದಪ್ರಮಯಂ ಧ್ರುವಂ. ಇದು ಯಾವುದಕ್ಕೂ ಪ್ರಮೇಯವಲ್ಲ, ಯಾವ ಪ್ರಮಾಣಗಳು ಪ್ರಮೇಯವಲ್ಲ ಅಂತ ಹೇಳಿ ಇತಿ ಶ್ರುತೆ. ಇದು ಸ್ಮೃತಿಯಲ್ಲಿ, ಸ್ಮೃತಿ ಭಗವದ್ಗೀತೆಯಲ್ಲೂ ಇದೇ ಹೇಳಿದರು. ಅನಾಶಿನೋ ಪ್ರಮೇಯಸ್ಯ ಅನಾಶಿನಃ ಅಪ್ರಮೇಯ. ಇದು ಈ ವಾಕ್ಯ ಅಷ್ಟೆ, ಈ ಪದ ಬಂದಿದೆ, ಅದರಿಂದ ಹೇಳ್ತಾ ಅಷ್ಟೆ. ತಸ್ಮಾದ್ಯುಜ್ಯ ಅದರ ಮುಂದೆ ಬಂದಿರತಕ್ಕಂಥದ್ದು ಅನಾಶಿನ ಅಪ್ರಮೇಯಸ್ಯ ಅಂತಕ್ಕಂಥದ್ದು ಭಗವದ್ಗೀತೆ ಸ್ಮೃತಿಯಲ್ಲೂ ಕೂಡ ಇದೆ. ಸ್ಮೃತಿ ತದುಕ್ತಂ ಭಗವತ ಭಾಷ್ಯಕಾರೇಣ. ಇದನ್ನೇ ಭಗವಾನ್ ಭಾಷ್ಯಕಾರರು ಹೇಳಿದ್ದಾರೆ. ನಹಿ ಶಾಸ್ತ್ರಂತೂ ಇದಂತಯ ವಿಷಯಭೂತಂ ಬ್ರಹ್ಮ ಪ್ರತಿಪಿಪಾದಯಿಷತಿ ಕಿಂ ತರ್ಹಿ ಪ್ರತ್ಯಗಾತ್ಮತ್ವೇನ ಅವಿಷತಯ ಪ್ರತಿಪಾದಯತ್ ಅವಿದ್ಯಾ ಕಲ್ಪಿತಂ ವೇದ್ಯ ವೇದಿತೃ ವೇದನಾದಿ ಭೇದಂ ಅಪನಯತಿ. ಇದೊಂದು ಪ್ರಶ್ನೆ ಹಾಕ್ಕೊಂಡಿದ್ದಾನೆ ಹಿಂದೆ ಪೂರ್ವಪಕ್ಷಿ. ಏನು? ಅವಿಷಯತ್ವೇ ಬ್ರಹ್ಮಣ ಶಾಸ್ತ್ರಯೋನಿತ್ವ ಅನುಪಪತ್ತಿ ಇತಿ ಚೇತ್. ಅಲ್ಲ ಸ್ವಾಮಿ, ಹಿಂದಿನ ಸೂತ್ರ ಏನು ಹೇಳಿದ್ರಿ ನೀವು? ಶಾಸ್ತ್ರಯೋನಿತ್ವ ಅಂತ ಹೇಳಿ, ಶಾಸ್ತ್ರವೇ ಕಾರಣ ಅಂತ ಹೇಳಿದ್ರಿ. ಈಗೇನು ಹೇಳ್ತಾ ಇದ್ದೀರಿ? ಯಾವುದಕ್ಕೂ ವಿಷಯವಲ್ಲ, ಶಾಸ್ತ್ರಕ್ಕೂ ವಿಷಯವಲ್ಲ, ಯಾವ ಪ್ರಮಾಣಕ್ಕೂ ವಿಷಯವಲ್ಲ. ಶಾಸ್ತ್ರ ಪ್ರಮಾಣ ಅಂತ ಹೇಳಿದ್ರ ನೀವು. ಶಾಸ್ತ್ರ ಪ್ರಮಾಣದಿಂದಲೇ ತಿಳಿದು ಬರುತ್ತದೆ ಅಂತ ಹೇಳ್ಬಿಟ್ಟು ಈಗ ಯಾವ ಪ್ರಮಾಣಕ್ಕೂ ವಿಷಯವಲ್ಲ ಅಂತ ಹೇಳಿದ್ರೆ ಏನು ಸ್ವಾಮಿ, ಇಲ್ಲೊಂದು ಅಲ್ಲೊಂದು ಹೇಳ್ತಾ ಇದ್ದೀರಲ್ಲ ಅಂತ ಹೇಳಿ ಅದನ್ನು ಕೇಳ್ತಾರೆ. ಅವಿಷಯತ್ವೇ ಬ್ರಹ್ಮಣ ಶಾಸ್ತ್ರೀಯತ್ವ ಅನುಪಪತ್ತಿ. ಬ್ರಹ್ಮ ಯಾವುದಕ್ಕೂ ವಿಷಯವಲ್ಲ ಅಂತ ಆದರೆ ಶಾಸ್ತ್ರಕ್ಕೂ ವಿಷಯವಲ್ಲ, ಶಾಸ್ತ್ರಕ್ಕೂ ವಿಷಯವಲ್ಲ ಅಂತ ಹೇಳಿದ ಮೇಲೆ ಅದು ಪ್ರಮಾಣ ಹೇಗಾಗುತ್ತೆ ಅಂದರೆ ಹೇಳ್ತಾರೆ. ಪ್ರಮಾಣ ಹೇಗೆ ಗೊತ್ತೇನಪ್ಪ? ಒಂದೇ ವಾಕ್ಯ, ಅವಿದ್ಯಾ ಕಲ್ಪಿತ ಭೇದ ನಿವೃತ್ತಿ ಪರತ್ವಾತ್ ಶಾಸ್ತ್ರಸ್ಯ ಬಂದಿರತಕ್ಕಂಥ ವಾಕ್ಯ. ಅಯ್ಯೋ, ಶಾಸ್ತ್ರ ಪ್ರಮಾಣ ಅಂದರೆ ಏನು, ಹೇಗೆ ಪ್ರಮಾಣ ಗೊತ್ತೇನಯ್ಯ? ಬೇರೆ ತರ್ಕಶಾಸ್ತ್ರದಲ್ಲಿ, ಮೀಮಾಂಸಾ ಶಾಸ್ತ್ರದಲ್ಲಿ ಇರುವಂತೆ ಯಾವುದೋ ಒಂದು ಯುಕ್ತಿನೋ ಆಗಮನೋ ಪ್ರಮಾಣ ಅಂತ ಹೇಳ್ತಾ ಇಲ್ಲ ಇಲ್ಲಿ. ಮತ್ತೇನು? ಅವಿದ್ಯಾ ಕಲ್ಪಿತ ಭೇದ ನಿವೃತ್ತಿ ಪರತ್ವಾತ್. ಅವಿದ್ಯೆಯಿಂದ ಕಲ್ಪಿತವಾಗಿರತಕ್ಕಂತಹ, ಇಲ್ಲಿ ಹೇಳಿದಾರಲ್ಲ ವೇದ್ಯ ವೇದಿತೃ ವೇದನಾ ಎಂಬ ತ್ರಿಪುಟಿ ಇದೆಯಲ್ಲ, ಅದನ್ನು ನಿವಾರಣೆ ಮಾಡ್ತಾ ಇದೆ ಅಷ್ಟೇ. ಬ್ರಹ್ಮವನ್ನೇನು ತೋರಿಸ್ಕೊಡ್ತಾ ಇಲ್ಲ. ಬ್ರಹ್ಮ ತೋರಿಸ್ಕೊಡೋಕ್ಕಾಗೋದೇ ಇಲ್ಲ. ನಿಜ ನೀನು ಹೇಳಿದ್ದು. ಶಾಸ್ತ್ರ ಹೇಗೆ ಹೇಳ್ತಾ ಇದೆ, ತಿಳಿಸ್ಕೊಡ್ತಾ ಇದೆ ಅಂದರೆ ಹೀಗೆ, ಅವಿದ್ಯಾ ಕಲ್ಪಿತ ಭೇದ ನಿವೃತ್ತಿ ಪರತ್ವ ಶಾಸ್ತ್ರಸ್ಯ. ಶಾಸ್ತ್ರ ಇರತಕ್ಕಂಥ ಇಷ್ಟಕ್ಕೆ ಮಾತ್ರ ಕಣೆಯ. ಅವಿದ್ಯೆಯಿಂದ ಕಲ್ಪಿತವಾಗಿರತಕ್ಕಂಥ ನಿಜವಾಗಲೂ ಯಾವ ಪ್ರಮಾಣಗಳಿಂದಲೂ ಕೂಡ ಗೋಚರವಾದದ್ದಲ್ಲ, ಪ್ರಮೇಯವೇ ಅಲ್ಲ ಅದು. ಆದರೂ ಕೂಡ ಅವಿದ್ಯೆಯಿಂದ, ಅವಿದ್ಯಾ ಭೇದ ಮಾಡ್ಕೊಂಡಿದ್ದೀವಲ್ಲ, ಪ್ರಮಾತೃ ಪ್ರಮಾಣ ಪ್ರಮೇಯ ಅಂತ ಭೇದ ಮಾಡ್ಕೊಂಡಿದ್ದೀವಲ್ಲ. ನಾನು ಪ್ರಮಾತೃ, ಇದು ಕಣ್ಣು ಪ್ರಮಾಣ, ಈ ಪರಬ್ರಹ್ಮ ಪ್ರಮೇಯ ಅಂತ ಮಾಡ್ಕೊಂಡು ವ್ಯವಹಾರ ಮಾಡ್ತಾ ಇದೆಯಲ್ಲ, ಆ ಭೇದವನ್ನು ನಿವಾರಣೆ ಮಾಡ್ತಾ ಇದೆ ಮಾತ್ರ ಅಷ್ಟೇ ಶಾಸ್ತ್ರ. ಬ್ರಹ್ಮವನ್ನೇನು ತಿಳಿಸ್ಕೊಡ್ತಾನೆ ಇಲ್ಲ ಅದು. ಹಾಗೆ ತುಂಬ ನಿವಾರಣೆ ಮಾಡೋದ್ರಿಂದ ಅದೇನು ಬ್ರಹ್ಮ ತಿಳಿಸ್ಕೊಟ್ಟ ಹಾಗೆ ಆಯ್ತದೆ ಅಂತ ಹೇಳಿ ಅಲ್ಲೂ ಕೂಡ ಇದು ಬಂದಿದೆ ಅಂತ ಹೇಳಿ. ಏನು ಇದಂತಯ 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 ಅಂದರೆ ಇದು ಎಂಬುದಾಗಿ ಬೆರಳು ತೋರಿಸಿ ಯಾವುದಕ್ಕೋ, ಶಬ್ದಕ್ಕೋ, ಯಾವುದಕ್ಕೋ, ಇನ್ನೊಂದಕ್ಕೋ, ಮನಸ್ಸಿಗೋ ಅಥವಾ ಇಂದ್ರಿಯಗಳಿಗೋ ವಿಷಯವಾಗಿ ಇದು ಅಂತ ಹೇಳಿ ಬ್ರಹ್ಮವನ್ನು ತಿಳಿಸ್ಕೊಡ್ತಾ ಇಲ್ಲ. ಏನು? ಪ್ರತ್ಯಗಾತ್ಮತ್ವೇನ. ನೋಡಪ್ಪ, ನೀನು ಹೇಳ್ತಾ ಇದೆಯಲ್ಲ ಇದು ಅದು ಅಂತ, ಅವೆಲ್ಲದಕ್ಕೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಸ್ವರೂಪವಾಗಿರ್ತಕ್ಕಂತಹ
ಈ ಬ್ರಹ್ಮ ಇದೆಯಲ್ಲ ಅದನ್ನು ಅವಿಷಯತೆಯ ಪ್ರತಿಪಾದಯತು, ಇದು ಯಾವುದಕ್ಕೂ ವಿಷಯವಲ್ಲ ಎಂದು ಪ್ರತಿಪಾದನೆ ಮಾಡುತ್ತಾ ಏನು ಮಾಡ್ತಾ ಇದೆ, ಅವಿದ್ಯೆಯಿಂದ ಕಲ್ಪಿತವಾಗಿರತಕ್ಕಂಥ ಪ್ರಮಾಣ, ಪ್ರಮಾತೃ, ಪ್ರಮೇಯ ಎಂಬ ತ್ರಿಪುಟಿಯ ವ್ಯವಹಾರವನ್ನು ಇದು ನಿವಾರಿಸುತ್ತಿದೆ. ಶಾಸ್ತ್ರ ಅಷ್ಟೇ, ಅಷ್ಟು ಮಾತ್ರದಿಂದ ಇದಕ್ಕೆ ಪ್ರಮಾಣತ್ವ ಅಂತ ಬಂದಿದೆ ಅಷ್ಟೇ ಹೊರತು ಇನ್ಯಾವುದರಿಂದಲೂ ಕೂಡ ಈ ತರ್ಕದಲ್ಲಿ ಆಗಲಿ ಇನ್ನು ಬೇರೆ ಶಾಸ್ತ್ರದಲ್ಲಿ ಆಗಲಿ ಹೇಳುವಂತೆ ಪ್ರಮಾಣ ಅಲ್ಲ. ಯಾವುದು? ಶಾಸ್ತ್ರ. ಶಾಸ್ತ್ರವೂ ಕೂಡ ಪ್ರಮಾಣವಲ್ಲ. ಅತ್ರ ವೇದ ಅವೇದಾ, ಇಷ್ಟೇ, ಇದಕ್ಕೋಸ್ಕರ ಇದು ಪ್ರಮಾಣ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಬ್ರಹ್ಮ ಇದು ಇಷ್ಟು ಬ್ರಹ್ಮವನ್ನು ಇಷ್ಟು ಹೇಳಬೇಕು, ಇನ್ನೇನು ಹೇಳೋಕ್ಕಾಗುತ್ತೆ ಹೇಳಿ. ಇಲ್ಲಿ ಇನ್ನು ಒಂದು ವಿಚಾರ ನಾವು ಅತ್ಯಂತ ಸೂಕ್ಷ್ಮವಾಗಿ ಬಹಳ ಇದನ್ನು ಮತ್ತೆ ಈ ವಿಚಾರವನ್ನು ಬೇರೆ ಪರಿಭಾಷಾಕಾರರು ಹೇಳಲಿಲ್ವಾ? ಹೇಳಿದ್ದಿದ್ದರೆ ಸ್ವಾಮಿಗಳು ಬೇರೆದು ಇಲ್ಲೇ ಅವರೆಲ್ಲ ಬೇರೆ ಹೇಳ್ಬಿಟ್ಟು ಇಲ್ಲ ಅಂತ ಯಾಕೆ ಹೇಳ್ತಾ ಇದ್ರು? ಅವರು ಏನು ಹೇಳಿದ್ದಾರೆ ಮತ್ತು ಯಾವುದನ್ನು ಸ್ವಾಮಿಗಳು ಸ್ವೀಕಾರ ಮಾಡಿದ್ದಾರೆ ಅವರಿಂದ, ಮತ್ತು ತಾತ್ಪರ್ಯದಿಂದ ಇಲ್ಲಪ್ಪ ಆ ಒಂದು ರೀತಿ ಸಂಪ್ರದಾಯದಿಂದ ಹೋದರೆ ಬ್ರಹ್ಮ ತಿಳಿಸಿಕೊಟ್ಟಂತೆ ಆಗುವುದಿಲ್ಲ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಒಂದು ಕೇವಲ ಒಂದು 2 ನಿಮಿಷ ಮಾತ್ರ, ಯಾಕೆ ಜಾಸ್ತಿ ಅದರಲ್ಲಿ ನಾವು ಇದು ಮಾಡೋದು ಬೇಡ, ಮಾತ್ರ ತಿಳ್ಕೊಂಡು ಅದು ಮುಂದಿನ ಒಂದು ಭಾಗಕ್ಕೆ ಪ್ರವೇಶ ಮಾಡೋಣ. ಅದರ ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.